ಎಲ್ಲ ಮೊಣಕಾಲು ನೋವಿಗೂ ನಮಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟೇ ಬೇಕಾ? ಇಲ್ಲ, ಬೇಕಾಗಿಲ್ಲ. ನಮ್ಮ ಮೊಣಕಾಲು ನೋವು ಮೊಣಕಾಲು ಸವೆತದಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಯಾವ ಹಂತದಲ್ಲಿದೆ ಆ ಹಂತದ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಕೆಲವೊಂದ್ಸಲ ಮೈಲ್ಡ್ ಹಂತ, ಇವಾಗಷ್ಟೇ ಶುರುವಾಗಿದೆ ಅನ್ನೋದಾದರೆ ಏನೂ ಮಾತ್ರೆ ಇಲ್ಲದೂ ಟ್ರೀಟ್ಮೆಂಟ್ ಹೋಗ್ಬೋದು. ಜಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದು, ಡೈಲಿ ವಾಕಿಂಗಿಗೆ ಹೋಗಿ, ಮೈಲ್ಡಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಟ್ಕೊಳ್ಳಿ, ಯಾವುದಾದ್ರೂ ಸ್ಪೋರ್ಟ್ಸ್ನ ಇನ್ವಾಲ್ವ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ, ಅಥವಾ ತುಂಬ ವಾಕಿಂಗಿಗೆ ಹೋಗೋವಾಗ ಮಂಡಿಗೆ ನೀ ಕ್ಯಾಪ್ ಥರ ಸಪೋರ್ಟ್ ಹಾಕ್ಕೊಂಡು ಹೋಗಿ. ಮತ್ತು ಎರಡನೇದು ಫುಡ್ ಹ್ಯಾಬಿಟ್ಸ್ ಚೇಂಜಸ್. ಸ್ವಲ್ಪ ಕ್ಯಾಲ್ಶಿಯಂ ಜಾಸ್ತಿ ಇರುವಂಥ ಊಟ ತಂದ್ಕೊಳ್ಳಿ, ಹೆಲ್ತಿ ಫುಡ್ ತಗೊಳ್ಳಿ, ಮೊಟ್ಟೆ, ಹಾಲು, ತರಕಾರಿ ಇವುಗಳನ್ನು ಜಾಸ್ತಿ ಮಾಡಿ. ಇವುಗಳಷ್ಟೇ ಸಾಕಾಗ್ಬೋದು. ಇನ್ನೊಂದು ವೆಯ್ಟ್ ರಿಡಕ್ಷನ್. ವೆಯ್ಟ್ನ ಸ್ವಲ್ಪ ಕಮ್ಮಿ ಮಾಡೋದ್ರಿಂದ ಸ್ಮಾಲ್ ಅಮೌಂಟ್ ಆಫ್ ವೆಯ್ಟ್ ರಿಡಕ್ಷನ್ ಕೂಡ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದರ ಜೊತೆ ನಿಮ್ಗೇನಾದರೂ ಸ್ವಲ್ಪ ಪೇಯ್ನ್ ಜಾಸ್ತಿ ಇದೆ ಅಂತಂದಾಗ ನಾವು ಸ್ವಲ್ಪ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ಸ್ ಕೊಡ್ತೀವಿ. ಹಾಗೂ ಅದರ ಜೊತೆ ಮಂಡಿ ಮಧ್ಯೆ ಇರುವಂತಹ ಫ್ಲೂಯಿಡ್ ಜಾಸ್ತಿ ಮಾಡಲಿಕ್ಕೆ ಗ್ಲುಕೋಸಮೈನ್ ಕಂಟೆಂಟ್ ಅಂತ ಬರೋಂತಹ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತೀವಿ. ಹಾಗೂ ಇದರ ಜೊತೆ ನಮ್ಮ ಮಂಡಿ ಅಥವಾ ಮೊಣಕಾಲಿನ ಸುತ್ತಮುತ್ತ ಮಾಂಸಗಳು ಸ್ಟ್ರೆಂತ್ ಆಗಲಿಕ್ಕೆ ಫಿಸಿಯೋಥೆರಪಿಯನ್ನು ಸ್ಟಾರ್ಟ್ ಮಾಡ್ಬೋದು. ಅದರಿಂದ ನಮ್ಮ ಮೊಣಕಾಲ ಮೇಲೆ ಬೀಳುವಂತಹ ಭಾರ ಕಮ್ಮಿಯಾಗಿ ಮಸಲ್ಸು ಆ ತೂಕಗಳನ್ನು ತೆಗೆದುಕೊಳ್ತದೆ. ಇದಕ್ಕಿಂತ ಒಂಚೂರು ಹಂತ ಜಾಸ್ತಿ ಇದೆ ಅಂತಂದರೆ, ಮಾಡ್ರೇಟ್ ಆಗಿ ಸೌದಿದೆ ಅಥವಾ ಈ ಟ್ರೀಟ್ಮೆಂಟಲ್ಲಿ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಸರ್ಜರಿಗೆ ಹೋಗಬೇಕಾ? ಇಲ್ಲ, ಸರ್ಜರಿ ಇಲ್ಲದೆ ಇತ್ತೀಚಿನ ದಿನಗಳಲ್ಲಿ ಮಂಡಿಗೆ ಅಥವಾ ಮೊಣಕಾಲಿಗೆ ಕೊಡುವಂತಹ ಇಂಜೆಕ್ಷನ್ಗಳು ಬಂದಿವೆ. ಆ ಇಂಜೆಕ್ಷನ್ಗಳಿಂದನೂ ನಾವು ಮಂಡಿ ನೋವನ್ನ ವಾಸಿ ಮಾಡ್ಬೋದು.